ವ್ಯವಸ್ಥೆಯನ್ನು ನಾವು ಪರೀಕ್ಷಾ ಕೇಂದ್ರಗಳಲ್ಲಿ ಮಾಡಲಾಗಿತ್ತು. ಈ ಬಾರಿನೂ ಕೂಡ ನಾವು CCTV ವ್ಯವಸ್ಥೆಯನ್ನು ಪರೀಕ್ಷಾ ಕೇಂದ್ರಗಳಲ್ಲಿ ಮಾಡ್ತಾ ಇದ್ದೀವಿ. ಅದರ ಕಂಟ್ರೋಲ್ ರೂಮನ್ನು ನೋಡಲಿಕ್ಕೆ ಜಿಲ್ಲಾ ಪಂಚಾಯಿತಿ ಚಿಕ್ಕಬಳ್ಳಾಪುರ CO ರವರ ಕಚೇರಿ ಏನಿದೆ ಅಲ್ಲಿ ನಾವು ಈ CCTV ನಿಯಂತ್ರಣ ಮಾಡ್ತಕ್ಕಂಥ ಒಂದು ಕೊಠಡಿಯನ್ನು ನಾವೀಗ ಮಾಡ್ಕೊಂಡಿದ್ದೀವಿ. ಹಾಗೆಯೇ CCTVಯನ್ನು ಅಳವಡಿಸಿ ಅದರ ಫುಟೇಜನ್ನು ಕೂಡ ಸಂಗ್ರಹ ಮಾಡಲಿಕ್ಕೂ ಕೂಡ ನಾವು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಜೊತೆಗೆ ಈ ಎಕ್ಸಾಮು ನಡೀತಕ್ಕಂಥ ಕಾಲಕ್ಕೆ ಎಲ್ಲೂ ಕೂಡ ವಿದ್ಯುತ್ತಿನ ಸಂಪರ್ಕ ಕಡಿತ ಆಗಬಾರ್ದು ಅಂತ ಹೇಳಿಬಿಟ್ಟು ಬೆಸ್ಕಾಂ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಒಂದು ಸೂಚನೆಯನ್ನು ಕೊಟ್ಟಿದ್ದೀವಿ. ಹಾಗೆಯೇ CCTVಗಳನ್ನು ಎಲ್ಲೆಲ್ಲಿ ಅಳವಡಿಸಿದವೋ ಅಷ್ಟು CCTVಗಳು ಕಾರ್ಯನಿರತವಾಗಿರಬೇಕು. ಯಾವುದೇ ಕಾರಣಕ್ಕೂ ಕೂಡ ಅದನ್ನು ಆಫ್ ಮಾಡೋದೇ ಆಗಲಿ, ಮಧ್ಯದಲ್ಲಿ ಅದನ್ನು ಬಂದ್ ಮಾಡ್ಕೊಳ್ತಕ್ಕಂಥದ್ದು ಇದು ಯಾವುದಕ್ಕೂ ಕೂಡ ಅವಕಾಶ ಇಲ್ಲ. ನಿರಂತರವಾಗಿ ಆ ಒಂದು CCTVಗಳು ಕಾರ್ಯವನ್ನು ನಿರ್ವಹಣೆ ಮಾಡಬೇಕು. ಆ ರೀತಿಯಲ್ಲಿ ನಾವು ಮಾಡ್ಕೊಂಡಿದ್ವಿ. ಹಾಗೆಯೇ ವೆಬ್ಕಾಸ್ಟ್ ವ್ಯವಸ್ಥೆಯನ್ನು ಈಗ ಆಲ್ರೆಡಿ ನಾನು ಹೇಳಿದ್ದೀನಿ. ಜಿಲ್ಲಾ ಪಂಚಾಯಿತಿ ವಿಡಿಯೋ ಕಾನ್ಫರೆನ್ಸ್ ಹಾಲ್ನಲ್ಲಿ ನಿಯಂತ್ರಣ ಕೊಠಡಿಯನ್ನು ನಾವು ಮಾಡಿದ್ದೀವಿ. ಇದನ್ನು ವೀಕ್ಷಣೆ ಮಾಡಲಿಕ್ಕೆ ಪ್ರತಿ ತಾಲೂಕಿಗೆ ಇಬ್ಬರಂತೆ ಒಟ್ಟು 12 ಜನ ಟೆಕ್ನಿಕಲ್ ಟೀಮನ್ನು ನಾವು ನೇಮಕ ಮಾಡ್ಕೊಂಡಿದ್ದೀವಿ. 12 ತಾಂತ್ರಿಕ ತಜ್ಞರು ಇರ್ತಕ್ಕಂಥ ಕಾರ್ಯನಿರ್ವಾಹಕರನ್ನು ಮತ್ತು ಒಬ್ಬ ಗ್ರೂಪ್ B ವೃಂದದ ಅಧಿಕಾರಿಯನ್ನು ಇದಕ್ಕೆ ಆಲ್ರೆಡಿ ನೇಮಿಸಲಾಗಿದೆ. ಇವರೆಲ್ಲರಿಗೂ ಕೂಡ ನಾವು ತರಬೇತಿಯನ್ನು ಕೊಟ್ಟಿದ್ದೀವಿ. ಹಾಗೆಯೇ ಪ್ರತಿಯೊಬ್ಬ ತಾಂತ್ರಿಕ ಸಹಾಯಕರು ತಲಾ 5 ರಿಂದ 6 ಕೇಂದ್ರಗಳನ್ನು ವೀಕ್ಷಣೆ ಮಾಡಿಬಿಟ್ಟು ನೋಡ್ತಾ ಇರ್ತಾರೆ. ಅವರು ಕಂಟಿನ್ಯೂಯಸ್ ಪ್ರೋಸೆಸ್ ಇರುತ್ತೆ. ಕೊಠಡಿ ಒಳಗಡೆ ಏನು ಜರುಗ್ತಾ ಇದೆ, ಯಾವ ರೀತಿ ನಡೀತಾ ಇದೆ, ಪರೀಕ್ಷೆಗಳು ಸುಗಮವಾಗಿ ನಡೀತಾ ಇರೋದ್ರ ಬಗ್ಗೆ ಇದನ್ನೆಲ್ಲದನ್ನು ಕೂಡ ಅವರು ಇಲ್ಲಿಂದನೇ ವೀಕ್ಷಿಸ್ತಾರೆ. ವೀಕ್ಷಿಸ್ಬಿಟ್ಟು ಅದನ್ನು ದಾಖಲು ಮಾಡ್ಕೊಳ್ತಕ್ಕಂಥದ್ದು ಫುಟೇಜಲ್ಲಿ ಅದು ದಾಖಲಾಗ್ತಾ ಇರುತ್ತೆ. ಅದನ್ನೆಲ್ಲದನ್ನು ಕೂಡ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಲಾಗಿದೆ. ಈ ಎಲ್ಲದನ್ನು ಕೂಡ ನಾವೀಗ ಆಲ್ರೆಡಿ ನಾವು ಡ್ರೈವರನ್ನು ಕೂಡ ಈಗ ಆಲ್ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಇದು ಯಾವ ರೀತಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಿದೆ ಅಂತಕ್ಕಂಥದ್ರ ಬಗ್ಗೆ ಈಗಾಗಲೇ ಒಂದು ಸುತ್ತಿನಲ್ಲಿ ಎಲ್ಲ ಪರೀಕ್ಷೆಗಳನ್ನು ಕೂಡ ನಾವು ಮಾಡ್ಕೊಂಡಿದ್ದೀವಿ.